ಅಪ್ಪ, ನೀವು ಮಾಡಿದ ಉಪಕಾರ ಎನಿಸ್ಕೊಂಡು ಬಿಟ್ರೆ ನಾನು ಈ ಭೂಮಿ ಮೇಲೆ ಬದುಕೋದು ಯಾವ ಉರುಳಿಲ್ಲ ಅಂತ ಅನ್ಸುತ್ತಪ್ಪ. ಅದೃಷ್ಟದ ತಿರುಳು, ಕಾಲಚಕ್ರದ ಕುರುಳು ನಿಮ್ಮಂತ ಮುಗ್ಧರಿಗೆ ತಿಳಿಲಾರದು ತಾಯಿ. ನಾನು ಇದುವರೆಗೆ ಮಾಡಿದ ಕಾರ್ಯ ದ್ರೋಹ ಎಂದು ತಿಳಿಬೇಡಮ್ಮ. ಮುಂದು ಸ್ಥಿತಿಯಲ್ಲಿ ಬಡವನಾಗಿದ್ರು ಆ ಪಾರ್ಥ ಸಾರ್ಥಿಗಿಂತ 1000 ಪಾಲು ಸರ್ವೋತ್ತಮ ಇರ್ಬೋದಪ್ಪ. ಆಗ ನಾನು ಮೆಚ್ಚಿದ್ದು ಅವರನ್ನ. ಇರಬಹುದಮ್ಮ, ಇರಬಹುದು. ನಿಜವಾಗ್ಲೂ ನನ್ನ ಕೈ ಈಚೋಳನಾಗಿದ್ರೆ ತನ್ನ ಅಕ್ಕನ ಮಾತು ಕೇಳಿ ಮದುವೆ ಮಂಟಪದಿಂದ ಹೋಗ್ತಿದ್ದೆ. ಅಂದ್ರೆ ನಿಜಕ್ಕೂ ಅವರು ವಿಷ ಸರ್ಪ, ಆ ವಿಷ ಸರ್ಪ ಕಚ್ಚಿ ಓಡಿ ಹೋಗೋ ಸಲೇ ಈ ಸಂಜೀವನಿ ನಿನಗೆ ದೊರೆತಿದೆಯಮ್ಮ. ಸಮಯಕ್ಕೆ ಸರಿಯಾಗಿ ಮಂಜು ಬಾರದೆ ಹೋಗಿದ್ರೆ ಈ ಕಾರ್ಯ